ನಮಸ್ಕಾರ ನನ್ನ ಎಲ್ಲ ರಾಯಲ್ ಕನ್ನಡಿಗರಿಗೆ. ಇವತ್ತಿನ ದಿನ ಏನು ವಿಶೇಷವಾದ್ದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಏನಂದ್ರೆ ಇವತ್ತು ಎಲೆಕ್ಷನ್ ರಿಸಲ್ಟ್ ಎಲ್ಲೆಲ್ಲಿದು ತಮಿಳುನಾಡು ಆಗಿರ್ಬೋದು, ಅಸ್ಸಾಮು, ವೆಸ್ಟ್ ಬೆಂಗಾಳು, ಪುದುಚೇರಿ ಹಾಗೂ ಕೇರಳ ಇದಿಷ್ಟು ಕಡೆ ಎಲೆಕ್ಷನ್ ನಡೆದಿತ್ತು. ಇವತ್ತು ರಿಸಲ್ಟ್ ಬಂತು. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಈ ಫೈನಲಿ ಅಲ್ಲಿ ರಿಸಲ್ಟ್ ಬಂದಿದೆ. ಇಡೀ ಇಂಡಿಯಾಗೆನೆ ಬೆರಗಾಗಂತೆ ಮಾಡಿರುವಂತ ರಿಸಲ್ಟ್ ಅಂದ್ರೆ ಅದು ತಮಿಳುನಾಡು. ಯಾಕಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ತಳಪತಿ ವಿಜಯ್ ಅವರು ಭರ್ಜರಿಯ ಇದೇ ಫಸ್ಟ್ ಟೈಮ್. ಇಷ್ಟು ದಿನ ಸಿನಿಮಾದಲ್ಲಿ ಮಿಂಚ್ತಾ ಇದ್ರು. ಈಗ ಫಸ್ಟ್ ಟೈಮ್ ಅವರು ರೀಲ್ ಅಲ್ಲ, ರಿಯಲ್ ಆಗಿ ಬಂದು ಈಗ ಡೈರೆಕ್ಟ್ ಆಗಿ 100+ ಸೀಟ್ಸ್ ನ ತಗೊಂಡವರು ಇವಾಗ ಮುಖ್ಯಮಂತ್ರಿ ಆಗಿ ಹೊರಟಿದ್ದಾರೆ. ಇದು ಎಲ್ಲರಿಗೂ ಸರ್ಪ್ರೈಸ್ ಅಂತ ವಿಷಯ. ಆಕ್ಚುಲಿ ಮುಂಚೆ ಎಲ್ಲರೂ ಹೇಳಿದ್ದು ಹೆಂಗೆ ಅಂದ್ರೆ 4-5 ಪೋಲ್ಗಳಲ್ಲಿ ಒಂದೇ ಪೋಲ್ ಅವ್ರು ಹೇಳಿದ್ದು ವಿಜಯ್ ಅವರು 90ರಿಂದ 120 ಸೀಟ್ ತನಕ ಬರ್ತಾರೆ ಅಂತ. ಅದು ಬಿಟ್ಟು ಇನ್ನೆಲ್ಲ ಉಳಿದವರೆಲ್ಲ ಒಂದು 30-40 ಬರ್ಬೋದು ಅಂತ ಈ ತರ ಹೇಳಿದ್ರು. ಬಟ್ ಆದ್ರೆ ಇಡೀ ಒಂಥರ ಹೆಂಗೆ ದೋಸೆ ಮಗ್ಚಾಕ್ತಾರಲ್ಲ ಆ ತರ ಕಂಪ್ಲೀಟ್ ಚಿತ್ರಣನೇ ಚೇಂಜ್ ಮಾಡಾಕಿದ್ರು. ಇದು ಅಲ್ಲಿನ ಜನ ಒಳ್ಳೆ ಬದಲಾವಣೆಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ತರ ನೋಡೋಣ ನಮ್ಮ ಕರ್ನಾಟಕದಲ್ಲೂ ಯಾರು ಬದಲಾವಣೆ ತರಬಹುದು ನೋಡೋಣ. ಕಮೆಂಟ್ ಮಾಡಿ ತಿಳಿಸಿ ಆ ಕೆಪಾಸಿಟಿ ಯಾರಿಗಿದೆ ಅಂತ.